ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ನಿಮ್ಮ ಅಕೌಂಟೆನ್ಸಿಯ ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಇದರ ಉತ್ತರಗಳನ್ನು ನೋಡೋಣ. ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಉತ್ತರಗಳನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದು, ಅವನ್ನು ಕೂಡ ನೀವು ನೋಡಬಹುದು. ನೋಡಿ, ಈಗ ಮಾಡೆಲ್ ಕ್ವೆಶ್ಚನ್ ಪೇಪರ್ 2ದ ಉತ್ತರಗಳನ್ನು ನಾವು ನೋಡೋಣ. ಸ್ವಲ್ಪ ನೀವು ನಿಮ್ಮ ವಿಡಿಯೋ ಕ್ವಾಲಿಟಿ ಜಾಸ್ತಿ ಇಟ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಆಗಿ ಕಾಣುತ್ತೆ. ಯಾಕಂದರೆ ಕೆಲವೊಂದು ವಿದ್ಯಾರ್ಥಿಗಳು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಅಂತ ಹೇಳಿದರು, ಅದ ಕಾರಣ ಹೇಳ್ತಾ ಇದ್ದೀನಿ. ನಿಮ್ಮ ವಿಡಿಯೋ ಕ್ವಾಲಿಟಿಯನ್ನು ಮಿನಿಮಮ್ 360 ಪಿಕ್ಸೆಲ್ನಲ್ಲಿ ಇಟ್ಕೊಂಡ್ರೆ ನಿಮಗೆ ಅತ್ಯಂತ ಕ್ಲಿಯರ್ ಆಗಿ ಕಾಣುತ್ತೆ. ಇಲ್ಲಿ ನೋಡಿ, ನಾನು ಪೂರ್ತಿ ಓದೋದಿಲ್ಲ, ಅಷ್ಟೇ ಹೇಳ್ತಾ ಹೋಗ್ತೀನಿ. ವಿಡಿಯೋ ಶಾರ್ಟ್ ಆದರೆ ನಿಮಗೆ ನೋಡಲಿಕ್ಕೂ ಇದಾಗ್ತದೆ. ಈಗ ಒಂದನೇದ್ರ ಆನ್ಸರ್ ಏನಿದೆ, B 4:3 ರೇಷೋ. ಎರಡನೇದು ಇಶ್ಯೂಡ್ ಕ್ಯಾಪಿಟಲ್ ಇಸ್ ಎ ಪಾರ್ಟ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್. ಡಿಬೆಂಚರ್ಸ್ ವಿಚ್ ಆರ್ ಟ್ರಾನ್ಸ್ಫರಬಲ್ ಬೈ ಮಿಯರ್ ಡೆಲಿವರಿ ಆರ್ ಬೇರರ್ ಡಿಬೆಂಚರ್ಸ್. Current assets does not include building. Common size statements are also known as vertical analysis. Fill in the blanks by choosing the appropriate idandalli. Partner comes into existence as a result of agreement among the partners. Executor's account is generally prepared at the time of death of a partner. On dissolution of a firm, partner's loan account is transferred to cash or bank account. Quick ratio is also known as liquid ratio. Investing activities related to purchase and sale of fixed assets. In a match the following nalli already match ಮಾಡಿಕೊಟ್ಟಿದ್ದಾರೆ. Fixed capital method, partners capital and current accounts, gain share, new share, old share minus old share, equity shareholders, owners of the company, financial statement, statement of profit and loss and balance sheet, profitability ratio, earning per share. In the answer in any one word or sentence ಯಾವುದು ಇದರಲ್ಲಿ, state any one method of valuation of goodwill. Average profit method, super profit method. Court can order a firm to be dissolved when a partner becomes insane. ಅದು ಟ್ರೂ. ಯಾವಾಗ ಪಾರ್ಟ್ನರ್ ಇನ್ಸೇನ್ ಆಗ್ತಾನೆ, ಅವನಿಗೆ ಏನು ಮತಿಭ್ರಮಣೆ ಆಗ್ತದೆ, ಆವಾಗ ಕೋರ್ಟ್ ಆರ್ಡರ್ ಮಾಡ್ಬೋದು ಫರ್ಮನ್ನು ಡಿಸಾಲ್ವ್ ಮಾಡ್ರಿ ಅಂತ. ಎಕ್ಸ್ಪ್ಯಾಂಡ್ DRR, ಡಿಬೆಂಚರ್ ರಿಡೆಂಪ್ಷನ್ ರಿಸರ್ವ್. ಈ ರೀತಿ ಇವನ್ನ ನೀವು ತಿಳ್ಕೊಂಡಿರ್ಬೇಕು. ಯಾಕಂದರೆ ಯೂಶ್ವಲಿ ಎವ್ರಿ ಪೇಪರ್ನಲ್ಲಿ ಒಂದಾದರೂ ಈ ರೀತಿ ಕೊಟ್ಟಿರ್ತಾರೆ. ಸ್ಟೇಟ್ ಎನಿ ಒನ್ ಟೆಕ್ನಿಕ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಲೈಸಿಸ್. ಕಂಪೇರೇಟಿವ್ ಸ್ಟೇಟ್ಮೆಂಟ್. ಗಿವ್ ದ ಮೀನಿಂಗ್ ಆಫ್ ಕ್ಯಾಶ್ ಇನ್ಫ್ಲೋ. ರಿಸಿಪ್ಟ್ ಆಫ್ ಕ್ಯಾಶ್ ಇನ್ ದ ಬಿಸ್ನೆಸ್ ಫ್ರಮ್ ವೇರಿಯಸ್ ಆಕ್ಟಿವಿಟೀಸ್ ಟರ್ಮ್ಡ್ ಆಸ್ ಕ್ಯಾಶ್ ಇನ್ಫ್ಲೋ. ಇನ್ನು ಪಾರ್ಟ್ B ಅಲ್ಲಿ ನೋಡಿ, ಉತ್ತರಗಳನ್ನು ನೋಡ್ತಾ ಹೋಗಿ. Answer any 3 questions. Each question carries 2 marks. Define partnerships. Uttara nodi. Goodwill of the firm 18th is valued at 2 years purchase of the average profits of the last 4 years. The total profits of the last 4 years are 60,000. Calculate the goodwill of the firm. Nodi ಎಷ್ಟು ಬಂದಿದೆ goodwill? 30,000. Average profit to 15,000. Give the meaning of over subscription. ನೋಡಿ, ನಾನು ಕ್ವಶನ್ ಅಷ್ಟೇ ಓದ್ತೀನಿ, ನೀವು ಆನ್ಸರ್ನು ಅದೇ ಟೈಮ್ನಲ್ಲಿ ನೋಡ್ಕೊಳ್ಳಿ. ಸ್ಟೇಟ್ ಎನಿ 2 ಐಟಮ್ಸ್ ದಟ್ ಆರ್ ಶೋನ್ ಅಂಡರ್ ದ ಹೆಡ್ ಕರೆಂಟ್ ಲಯಬಿಲಿಟೀಸ್. 20th ಕ್ವಶನ್. ಇನ್ನು 21st, ರೈಟ್ ಎನಿ 2 ಎಕ್ಸಾಂಪಲ್ಸ್ ಫಾರ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ನೋಡಿ, ಇನ್ಫ್ಲೋಸ್ ಔಟ್ಫ್ಲೋಸ್. ಇನ್ನು ಪಾರ್ಟ್ C ಅಲ್ಲಿ ಆನ್ಸರ್ ಎನಿ 3 ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 6 ಮಾರ್ಕ್ಸ್. ಇಲ್ಲಿ ನೋಡಿ, 22nd ಅಲ್ಲಿ ಒಂದು ರವಿ ಆ್ಯಂಡ್ ಕಿರಣ್ ಆರ್ ಪಾರ್ಟ್ನರ್ಸ್ ಅಂತ ಒಂದು ಕ್ವಶನ್ ಇದೆ, ಅದನ್ನು ನೋಡ್ತಾ ಹೋಗಿ. ನೋಡಿ ಏನು ಕೇಳಿದ್ದಾರೆ ಅವರು. ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/3/2025 ಅಂತ ಕೇಳಿದ್ದಾರೆ. ಎಲ್ಲ ನೋಡ್ಕೊಳ್ಳಿ. ಕ್ವಶನ್ ಪೇಪರು ನಿಮ್ಮ ಹತ್ರ ಇರ್ಬೋದು, ಇದು ನೋಡಿ. ಇದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ ಅಂತ ಮೇಲೆ ಹೆಡ್ಡಿಂಗ್ ಹಾಕ್ಕೊಂಡು, ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತ, ಇಲ್ಲಿ ರುಪೀಸು, ಇಲ್ಲಿ ಪರ್ಟಿಕ್ಯುಲರ್ಸು ರುಪೀಸು, ಯಾವ ರೀತಿ ಇದನ್ನು ಮಾಡಿದ್ದಾರೆ ಅಂತ ನೋಡ್ತಾ ಹೋಗಿ. ನೋಡಿ, ನಾನು ಸ್ಲೋ ಆಗಿ ಮೂವ್ ಮಾಡ್ತೀನಿ, ಯಾಕಂದರೆ ಇವೆಲ್ಲ ಓದಲಿಕ್ಕೆ ಆಗೋದಿಲ್ಲ. ಯಾವ ರೀತಿ ಇಲ್ಲಿ ಇದು ಬಂದಿದೆ ಅಂತ ನೋಡ್ಬೋದು. ನೀವು ಅಷ್ಟೇ ಸ್ಕ್ರೀನ್ಶಾಟು ತಗೋಬೋದು ಇದ್ರದ್ದು. ಇನ್ನು ಮುಂದೆ ನೋಡಿ, 23rd ಕ್ವಶನ್. Shiva, Shankara and Chandru are partners sharing profits in the ratio of 3:2:1. ಇಲ್ಲೇನು ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಶಿವ ಆ್ಯಂಡ್ ಚಂದ್ರು.
ನ್ಯೂ ಶೇರ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಶೇರ್ ಗೇನ್ಡ್. ನೋಡಿ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು ಏನೇನು ಅಂತ. ಸಿಂಪಲ್ ಒಂದು ಫಾರ್ಮುಲಾ. ಶೇರ್ ಗೇನ್ ರೇಷಿಯೋ ಆಫ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಇಂಟು ರಿಟೈರಿಂಗ್ ಪಾರ್ಟ್ನರ್ ಶೇರ್. ನೋಡಿ ಶೈವ ಆಗಿದೆ ಇದು, ಶಿವ ಚಂದ್ರು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ನೋಡಿ. ನ್ಯೂ ಶೇರ್ ಯಾವ ರೀತಿ ಕ್ಯಾಲ್ಕುಲೇಷನ್ ಆತ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಇನ್ನು 24th ನೋಡಿ, ಎಕ್ಸ್ ವೈ ಆ್ಯಂಡ್ ಜೆಡ್ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:2:1. The balance sheet of the firm as on 31/3/2024 as follows. ನೋಡಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಏನೇನು ನಿಮಗೆ ಇದನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ ನೋಡಿ. ABCDE. ಕ್ವಶನ್ ಪೇಪರ್ ನೀವು ಇಟ್ಕೊಂಡ್ರು ಕೈಯಲ್ಲಿ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ, ಅಥವಾ ಇನ್ನೊಂದು ಫೋನಿಂದ ನೋಡ್ಬೋದು ನೀವು. ಇಲ್ಲಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ನೋಡಿ. ಇಲ್ಲಿ ನೋಡಿ ಹೇಗೆ ಮ್ಯಾಚ್ 66,500 66,500. ಇನ್ನು ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಇಯರ್ ಎಂಡೆಡ್ 31/3/2025 ಆಸ್ ಪರ್ ಶೆಡ್ಯೂಲ್ 3rd ಆಫ್ ದ ಕಂಪ್ನೀಸ್ ಆ್ಯಕ್ಟ್ 2030. ನೋಡಿ ಪರ್ಟಿಕ್ಯುಲರ್ಸ್ ನೋಡಿ ಯಾವುದ್ಯಾವುದಕ್ಕೆ ಎಷ್ಟೆಷ್ಟಿದೆ. ಟ್ಯಾಕ್ಸ್ 30% ಇದೆ. ನೋಟ್ 1 ಫೈನಾನ್ಸ್ ಕಾಸ್ಟ್ ಪರ್ಟಿಕ್ಯುಲರ್ಸ್. ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡೆಡ್ ನೋಡಿ ಈ ರೀತಿ ಇದೆ. ಇದನ್ನು ನೀವು ಸ್ಕ್ರೀನ್ಶಾಟ್ ತಗೋಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ABC ಲಿಮಿಟೆಡ್ ಅನ್ನುವಂಥ ಕಂಪ್ನಿ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಕಂಪ್ಯೂಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಬೈ ಇಂಡೈರೆಕ್ಟ್ ಮೆಥಡ್ ಅಂತ ಹೇಳಿದ್ದಾರೆ. ನೋಡಿ ಸ್ಟೇಟ್ಮೆಂಟ್ ಶೋವಿಂಗ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಫಾರ್ ದ ಇಯರ್ ಎಂಡೆಡ್ ನೋಡಿ ಯಾವ ರೀತಿ ಬಂದಿದೆ ಅಂತ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ 4,25,000 ಆಗಿದೆ. ಇನ್ನು ಪಾರ್ಟ್ ಡಿ ಅಲ್ಲಿ ಆನ್ಸರ್ ಎನಿ 3 questions. ಈಚ್ ಕ್ವಶನ್ ಕ್ಯಾರೀಸ್ 12 marks. Rekha and Chetna are partners sharing profits and losses in the ratio of 2:1 respectively. Their balance sheet as on 31/3/2025 was as follows. ಇಲ್ಲಿ ಒಂದು ಕ್ವಶನ್ನಲ್ಲಿ ಇದನ್ನು ಕೊಡಲಾಗಿದೆ. ಈಗ ಏನು ಕೇಳಿದ್ದಾರೆ ನೋಡಿ, ABCDE. ನೀವು ಕ್ವಶನ್ಸನ್ನು ನೋಡಿಕೊಂಡು ಇಲ್ಲಿ ಆನ್ಸರ್ ಏನೇನು ಬಂದಿದ್ದಾವೆ ಅನ್ನೋದನ್ನು ನೋಡಬೇಕು. ನೋಡಿ ಏನು ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ. ರಿವ್ಯಾಲ್ಯೂಯೇಷನ್ ಅಕೌಂಟ್, ಕ್ರೆಡಿಟ್, ಡೆಬಿಟ್. ನೀವೆಲ್ಲ ಅಲ್ಲಲ್ಲಿ ನಾನು ನಿಂದಿರಿಸಿರ್ತೀನಿ, ಸ್ಕ್ರೀನ್ಶಾಟು ತಗೋಬೋದು. ನೋಡಿ ನ್ಯೂ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1/4/2025. ಇನ್ನು ನೆಕ್ಸ್ಟ್, Anup and Sumit are equal partners in a firm. They decided to dissolve the partnership firm on 31/3/2025. Their balance sheet as follows. ನೋಡಿ ಈ ರೀತಿ ಅವರ ಬ್ಯಾಲೆನ್ಸ್ ಶೀಟ್ ಇದೆ. ಈಗ ದ ಅಸೆಟ್ಸ್ ವೇರ್ ರಿಯಲೈಸ್ಡ್ ಆಸ್ ಫಾಲೋಸ್. ನೋಡಿ ಫರ್ನಿಚರ್ ಇನ್ವೆಸ್ಟ್ಮೆಂಟ್ was taken, dissolution expenses, all the liabilities. ಇಲ್ಲಿ ಪ್ರಿಪೇರ್ ಮಾಡ್ಬೋದು ನೀವು.
ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಅಕೌಂಟ್. ಇಲ್ಲಿ ಕ್ರೆಡಿಟ್, ಡೆಬಿಟ್, ಆಮೇಲೆ ಪರ್ಟಿಕ್ಯುಲರ್ಸ್, ಟೋಟಲ್ ಯಾವ ರೀತಿ ಬಂತು ಅಂತ ನೀವು ನೋಡ್ಬೋದು. ಸ್ವಲ್ಪ ಹೆಚ್ಚು ಪಿಕ್ಸೆಲ್ನಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಕ್ಲಿಯರಾಗಿ ಕಾಣುತ್ತೆ. ಇನ್ ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೀಟೇಲ್ಸ್ ಎಲ್ಲ ನೋಡ್ತಾ ಹೋಗಿ. ನೋಡಿ ಇಲ್ಲಿ ಎಷ್ಟು ಬಂತು. ನೀವು ಮೊದಲೇ ಮಾಡಿದರೆ ನೋಡ್ಕೊಳ್ಳಿ, ಅದು ನೀವು ಹೇಗೆ ಮಾಡಿದ್ದೀರಾ, ಇಲ್ಲೇನಾಗಿದೆ ನೋಡಿ. ಟೋಟಲ್ 1,64,500 ಬಂದಿದೆ. ಇನ್ನು ಕೋನಿಕಾ ಕಂಪನಿ ಲಿಮಿಟೆಡ್ ಇಶ್ಯೂ 20,000 equity shares of 10 each at a premium. The amount was payable as follows. Journal entries in the book of Konica Company Limited particulars. Pass necessary journal entries at the time of redemption of debentures in each of the following. 30th ನೋಡಿ. ನೋಡಿ ವಿಡಿಯೋ ತುಂಬ ದೊಡ್ಡದಾಗ್ತಾ ಇದೆ, ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ, ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. Now 31st, from the following information, prepare common size balance sheet of Reliance Company Limited. ನೋಡಿ ಲಯಬಿಲಿಟೀಸ್, ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್, ಅಸೆಟ್ಸ್ ಏನೇನಿದೆ, ಆನ್ಸರ್ ಯಾವ ರೀತಿ ಇದನ್ನು ಮಾಡಿದ್ದಾರೆ. ಇನ್ನು 32nd ಕ್ವಶನ್ ನೋಡಿ. ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್. ನೋಡಿ ಎಫ್ ವರ್ಗೆ ಇದೆ, ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ. ಎ ಕರೆಂಟ್ ರೇಷಿಯೋ ನೋಡಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಬಿ, ಸಿ, ಡಿ, ಇ ಮತ್ತು ಎಫ್. ನೋಡಿ ಇಲ್ಲಿಯವರೆಗೆ ನಾವು ಕ್ವಶನ್ ನಂಬರ್ 2 ಅಕೌಂಟೆನ್ಸಿ ನೋಡಿದೆವು. ಇದೇ ರೀತಿ ನಿಮ್ಮ ಕ್ವಶನ್ ಪೇಪರ್ 3 ಕೂಡ ನೋಡೋಣ, ಮತ್ತೆ ಭೇಟಿಯಾಗೋಣ. ಯಾರಿಗೆಲ್ಲ ಎಲ್ಲ ಸಬ್ಜೆಕ್ಟ್ಗಳ ಕ್ವಶನ್ ಪೇಪರ್ ಆನ್ಸರ್ಸು ಮತ್ತು ಎಲ್ಲ ರೀತಿಯ ಸಬ್ಜೆಕ್ಟ್ಗಳ ನೋಟ್ಸು, ಪಾಸಿಂಗ್ ಪ್ಯಾಕೇಜು ಇತ್ಯಾದಿ ಬೇಕಾಗಿದ್ದರೆ 99 ರೂಪೀಸ್ ಫೋನ್ಪೇ ಮಾಡಿ ನೀವು ವಾಟ್ಸಪ್ಪಿಗೆ ಕಳಿಸ್ಲಾಗ್ತದೆ ಎಲ್ಲ PDF ಗಳನ್ನು. ಆ ರೀತಿ ನೀವು ಮಾಡ್ಬೋದು. ಮತ್ತೆ ಭೇಟಿಯಾಗೋಣ.